ಹಾಲೆಲೂಯಾ! ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್ ಆ್ಯಂಡ್ ಗುಡ್ ಈವ್ನಿಂಗ್. ನೀವು ಬೇರೆ ಬೇರೆ ಸ್ಥಳಗಳಿಂದ ಬೇರೆ ಬೇರೆ ಸಮಯಗಳಲ್ಲಿ ವೀಕ್ಷಿಸ್ತಾ ಇದ್ದೀರಲ್ಲವೇ? ಈ ಪುನರುತ್ಥಾನದ ದಿನದಲ್ಲಿ ಕರ್ತನ ಸನ್ನಿಧಿಗೆ ನಾವು ಹೋಗುವ ಹಾಗೆ, ಆತನನ್ನು ಆರಾಧಿಸುವುದಕ್ಕಾಗಿ ನಮ್ಮ ಹೃದಯ ಸಿದ್ಧ ಮಾಡಿಕೊಳ್ಳುವುದಕ್ಕೋಸ್ಕರ ಒಂದು ಚಿಕ್ಕ ಸಂದೇಶ ಕೇಳೋಣ ಬನ್ನಿ ಪ್ರಾರ್ಥನೆಯೊಂದಿಗೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಭಾನುವಾರದಂದು ನಮ್ಮ ಯೇಸು ಪುನರುತ್ಥಾನನಾಗಿ ಸಜೀವವಾಗಿದ್ದಾರೆಂದು ಜ್ಞಾಪಕ ಮಾಡಿಕೊಂಡು, ನಿಮ್ಮ ನಾಮ ಅರಿತಿರುವ ನಾವೆಲ್ಲರೂ ನಿಮ್ಮ ಆಲಯದಲ್ಲಿ ಕೂಡಿ ನಿಮ್ಮನ್ನು ಆರಾಧಿಸಲು ಕೊಟ್ಟಿರುವ ಅವಕಾಶಕ್ಕಾಗಿ ವಂದನೆಗಳು. ಎಷ್ಟೋ ಜನರಿಗೆ ಇಂತಹ ಅವಕಾಶವಿಲ್ಲದೆ ಅನೇಕ ವಿಧವಾದ ಸಮಸ್ಯೆಗಳಲ್ಲಿ ಒದ್ದಾಡುತ್ತಾ ಒಬ್ಬಂಟಿಗರಾಗಿ ಉಳ್ಕೊಂಡಂಥವರನ್ನು ಈ ದಿನ ನಿಮ್ಮ ವಾಕ್ಯದ ಮೂಲಕ, ಈ ಸೋಷಿಯಲ್ ಮೀಡಿಯಾದ ಮೂಲಕ ಅಂಥವರನ್ನು ಆಧರಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಎಷ್ಟೋ ಧನ್ಯರಾಗಿದ್ದೇವೆ ಪ್ರಿಯರೇ. ನಿಮಗೆ ಸಭೆ ಇದೆಯಾ? ಎಷ್ಟೋ ಧನ್ಯರು. ಹಾಗಾಗಿ ನಿಮ್ಮ ಸಭೆಗೆ ಹೋಗಿ, ಸಭೆ ಇಲ್ಲದಂಥವರು, ಸಭೆ ಇದ್ರೂ ಕೂಡ ಸ್ವೇಚ್ಛೆಯಾಗಿ ಆರಾಧನೆ ಮಾಡುವುದಕ್ಕೆ ಅವಕಾಶ ಇಲ್ಲದಂಥವರು ಮತ್ತು ಬೇರೆ ಬೇರೆ ಸ್ಥಳಗಳಲ್ಲಿ ಚದರಿ ಹೋಗಿರುವ ನಮ್ಮ ಕನ್ನಡಿಗರು, ಇತರ ರಾಜ್ಯಗಳಲ್ಲಿರುವಂಥವರು, ಸರಹದ್ದುಗಳಲ್ಲಿ ಸೈನ್ಯದಲ್ಲಿದ್ದಂಥವರು, ಹೋರಾಟಗಳ ಮಧ್ಯದಲ್ಲಿ ಎಷ್ಟೋ ಭಯಭೀತಿಗಳಿಂದ ಕೂಡಿರುವ ಈ ವಿಶೇಷವಾದ ಸಮಯದಲ್ಲಿ, ಯುದ್ಧದ ದಿನಗಳಲ್ಲಿ ನಾವಿದ್ದೇವೆ. ಯುದ್ಧ ಅನೇಕ ಸ್ಥಳಗಳಲ್ಲಿ ಆಗುವುದನ್ನು ನೋಡ್ತಿದ್ದೇವೆ. ತುಫಾನು, ಹಾಗೆಯೇ ಈ ಸುನಾಮಿ, ಭೂಕಂಪಗಳು, ಅಗ್ನಿ ಅವಘಡಗಳು, ಹೀಗೆ ಎಷ್ಟೋ ವಿಧವಾದ ಪ್ರಕೃತಿ ವಿಕೋಪ ಸಂಭವಿಸುತ್ತಿವೆ ನೋಡಿ. ಇವೆಲ್ಲವುಗಳಿಗೆ ಮೂಲ, ಇಂತಹ ಭಯಂಕರವಾದ ಆ ಪರಿಸ್ಥಿತಿಗಳಿಗೆ ಕಾರಣ ನಮಗೆ ಒಂದೇ ವಿಷಯ ಜ್ಞಾಪಕಕ್ಕೆ ಬರುತ್ತೆ. ಅದೇನೆಂದರೆ, ಕರ್ತನಾದ ಯೇಸು ಬರುವ ದಿನಗಳು ಸಮೀಪವಾಗಿವೆ ಎಂದು. ಖಂಡಿತವಾಗಿಯೂ ಈ ಶ್ರಮೆ ದಿನಗಳು ಎನ್ನುವಂತೆ, ಅಂದರೆ ಈ ಶ್ರಮೆಯ ದಿನಗಳು ಬೇರೆ, ನಮಗೆ ಯೇಸು ಬಂದು ಹೊರಟೋದ ನಂತರ ಉಂಟಾಗುವ ಶ್ರಮೆಗಳು ಬೇರೆ. ಅವು ಅವಿಶ್ವಾಸಿಗಳಿಗೂ ಉಳಿದವರೆಲ್ಲರಿಗೂ ಆಗಿರ್ತವೆ. ಆದರೆ ಈಗ ಶ್ರಮೆ ದಿನಗಳಲ್ಲಿ ಮುಖ್ಯವಾಗಿ ನಮಗಿರುವಾಗ, ಅದಕ್ಕಾಗಿಯೇ ನಾವು ಮತ್ತಷ್ಟು ಹೆಚ್ಚು ಯೇಸುವನ್ನೇ ಅಂಟಿಕೊಂಡಿರಬೇಕು. ನಮಗಿರುವುದನ್ನು ಗಟ್ಟಿಯಾಗಿ ಹಿಡ್ಕೊಳ್ಬೇಕು. ನಮ್ಮ ರಕ್ಷಣೆ ಕಾಪಾಡಿಕೊಳ್ಬೇಕು. ನಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಬೇಕು. ನಾವು ದೇವರೊಂದಿಗೆ ಸಹವಾಸ ಮಾಡುವ ಅನುಭವ ಹೊಂದಿರಬೇಕು. ದೇವರ ನಿಕಟತೆಯಲ್ಲಿರಬೇಕು. ದೇವರಿಗೂ ಹಾಗೂ ದೇವರ ವಾಕ್ಯಕ್ಕೂ ನಿಕಟತೆಯಲ್ಲಿರಬೇಕು. ದೇವರ ಸನ್ನಿಧಿಯನ್ನು ಅನುಭವಿಸುವವರಾಗಿರಬೇಕು. ಖಂಡಿತವಾಗಿಯೂ ದೇವರು ನಮ್ಮನ್ನು ಅಂತಹ ಪರಿಸ್ಥಿತಿಯಿಂದ ತಪ್ಪದೇ ಕಾಪಾಡುತ್ತಾರೆ. ಈ ದಿನ ಮತ್ತೊಂದು ಒಳ್ಳೆಯ ವಾಕ್ಯವನ್ನು ಧ್ಯಾನಿಸೋಣ. ಯೋಹಾನ ಸುವಾರ್ತೆ 16ನೇ ಅಧ್ಯಾಯ 33ನೇ ವಚನ ಓದುತ್ತೇನೆ, ಕೇಳ್ರಿ. ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಸಮಾಧಾನ ದೊರಕುವಂತೆ, ನಿಮಗೆ ಕಾವಲು ದೊರಕುವಂತೆ, ನಿಮಗೆ ಧೈರ್ಯ ಉಂಟಾಗುವಂತೆ, ನಿಮಗೆ ಆದರಣೆ ಉಂಟಾಗುವಂತೆ ನಿಮಗೆ ಈ ಮಾತುಗಳನ್ನು ಹೇಳುತ್ತಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು. ಯಾರು ಹೇಳಿದಾರ್ ಪ್ರೇರೆ ಯೇಸುವನ್ನು ನಂಬಿದ್ರೆ ಶ್ರಮೆಗಳಿರುವುದಿಲ್ಲವೆಂದು? ಖಂಡಿತವಾಗಿಯೂ ಯೇಸುವನ್ನು ನಂಬಿದಂಥವರಿಗೆ ಈ ಲೋಕದಲ್ಲಿ, ಮತ್ತಷ್ಟು ಮುಖ್ಯವಾಗಿ ವಿಶ್ವಾಸಿ ಅನಿಸಿಕೊಳ್ಳುವವರಿಗೆ ವಿಶೇಷವಾದ ಶ್ರಮೆಗಳಿರುತ್ತವೆ. ಲೋಕದಲ್ಲಿ ಶ್ರಮೆಗಳಿರುತ್ತವೆ. ಇದು ಲೋಕವಾಗಿದೆ. ಈ ಲೋಕವು ಶ್ರಮೆಗಳ ಲೋಕವಾಗಿದೆ. ಈ ಮಣ್ಣಿನ ಲೋಕದಲ್ಲಿ ನಾವಿರುವವರೆಗೂ ಶ್ರಮೆಗಳಿರುವಂಥದ್ದು ತಪ್ಪಿದ್ದಲ್ಲ. ಮತ್ತಷ್ಟು ಮುಖ್ಯವಾಗಿ ನಾವು ಮಣ್ಣಿನ ಶರೀರದಲ್ಲಿರೋದ್ರಿಂದ, ಈ ಮಣ್ಣಿನ ಶರೀರದಲ್ಲಿರುವ ತನಕ ನನಗೆ ರೋಗ ಬರುವುದಿಲ್ಲ, ನನಗೆ ಅನಾರೋಗ್ಯ ಬರುವುದಿಲ್ಲ, ನನಗೆ ನೋವು ಇರುವುದಿಲ್ಲ ಎಂದು ಯಾರೂ ಹೇಳಲಿಕ್ಕಾಗಲ್ಲ. ನನಗೆ ಹಸುವೆ ಆಗಲ್ಲ, ಆಯಾಸ ಆಗೋದಿಲ್ಲ ಎಂದು ಯಾರೂ ಹೇಳಲಾರರು. ಯಾಕೆಂದರೆ ಈ ಶರೀರವು ಮಣ್ಣಿನ ಶರೀರವಾಗಿದೆ. ಈ ಮಣ್ಣಿನ ಶರೀರಕ್ಕೆ ರೋಗಗಳು ಬರ್ತವೆ, ಹಸುವೆ ಆಗ್ತದೆ, ಕಷ್ಟಗಳು ಬರ್ತವೆ. ಈ ಕೆಟ್ಟೋಗಿರುವಂತಹ ನಮ್ಮಲ್ಲಿರುವ ಹೃದಯ, ಅಂದರೆ ಹಳೆ ಆದಾಮನ ಸ್ವಭಾವ ನಮ್ಮನ್ನು ಪಾಪಕ್ಕೋಸ್ಕರ ತವಕಿಸುತ್ತಾ ಇರುತ್ತೆ. ಅವುಗಳಲ್ಲಿ ಹೋರಾಡಿ ಜಯಿಸಬೇಕಾದ ಜವಾಬ್ದಾರಿಕೆ ನಮ್ಮ ಮೇಲಿದೆ. ಲೋಕದಲ್ಲಿ ನಿಮಗೆ ಶ್ರಮೆಗಳು ಬರ್ತವೆ, ನಾನಾ ವಿಧವಾದ ಶ್ರಮೆಗಳು. ನಿಮಗೆ ಸಂಭವಿಸುವಾಗ ನಿಮಗೆ ವಿಶೇಷವಾಗಿ ಸಂಭವಿಸಿವೆ ಅಂತ ಅಂದ್ಕೊಳ್ಬಾರ್ದು. ಕೇಳಿ ಪ್ರಿಯರೇ, ಶ್ರಮೆಗಳ ಕುರಿತು ವಿವರಿಸುವ ಅಗತ್ಯ ಇಲ್ಲ ಅಂದ್ಕೊಳ್ತೇನೆ. ಯಾಕೆಂದರೆ ಶ್ರಮೆ ಇಲ್ಲದ ಯಾವ ಮಾನವ ಈ ಲೋಕದಲ್ಲಿಲ್ಲ. ಯಾರಾದರೂ ಮಾನವನಿರೋದಾದರೆ ಅವನು ಮರಣ ಹೊಂದಿದವನಾಗಿರ್ತಾನೆ ಹೊರತು, ಸಜೀವವಾಗಿದ್ದಂಥವರಿಗೆ ಒಂದಲ್ಲ ಒಂದು ಶ್ರಮೆ ಕಾಡುತ್ತಲೇ ಇರುತ್ತೆ.
ಅದು ಮಾನಸಿಕವಾದ ಆವೇದನ ಆಗಿರ್ಬೋದು, ಶಾರೀರಿಕ ರೋಗ ಆಗಿರ್ಬೋದು, ಆರ್ಥಿಕ ತೊಂದರೆಗಳಾಗಿರ್ಬೋದು, ಸಂಗಾತಿಯೊಂದಿಗಿನ ಸಮಸ್ಯೆಗಳಾಗಿರ್ಬೋದು, ಭಯಾಂದೋಲನೆಗಳಿಂದ ಕೂಡಿರುವ ಭವಿಷ್ಯವಾಗಿರಬಹುದು. ಅದು ಏನಾದಾಗ್ಯೂ ಮನುಷ್ಯರಿಗೆ ಒಂದು ನಿರೀಕ್ಷೆಯೇ ಇಲ್ಲದಂತಹ ಸ್ಥಿತಿಯಲ್ಲಿ ಮನುಷ್ಯರು ಜೀವಿಸ್ತಿದ್ದಾರೆ. ಆದರೆ ನೀವು ಯೇಸುವನ್ನು ಅರಿತವರಾಗಿರೋದಾದರೆ ಆತನೇ ನಿಮ್ಮ ನಿರೀಕ್ಷೆಯಾಗಿರುತ್ತಾನೆ. ಆತನೇ ನಿಮ್ಮ ಬಲ, ಆತನೇ ನಿಮ್ಮ ಕಾವಲು. ಆತನ ರೆಕ್ಕೆಯ ಅಡಿಯಲ್ಲಿ ಅಡಗಿಕೊಂಡಿರ್ತೀರಿ. ಯಾಕೆಂದರೆ ಆತನಿಗೆ ಮೀರಿದ ಶಕ್ತಿ ಪ್ರಪಂಚದಲ್ಲಿ ಮತ್ಯಾವುದೂ ಇಲ್ಲ. ಆತನಿಗೆ ಮೀರಿ ನಮ್ಮನ್ನು ಯಾರು ಕಾವಲಾಗಿ ಕಾಯೋದಿಲ್ಲ. ಆತನ ಹೊರತು ಮತ್ಯಾರೂ ನಮ್ಮ ಅವಶ್ಯಕತೆ ತೀರಿಸ್ಲಿಕ್ಕಾಗಲ್ಲ. ಆತನ ಹೊರತಾಗಿ ಮತ್ಯಾರೂ ಕೂಡ ನಮ್ಮನ್ನು ನರಕದಿಂದ ತಪ್ಪಿಸಲಾರರು. ಆತನ ಹೊರತಾಗಿ ಮತ್ಯಾರೂ ನಮ್ಮ ಹಸಿವೆಯನ್ನು ತೀರಿಸಲಾರರು, ನಮ್ಮ ಕಣ್ಣೀರನ್ನು ಒರೆಸಲಾರರು ಮತ್ತು ನಮಗೆ ಶಾಶ್ವತವಾದ ಪರಲೋಕ ರಾಜ್ಯವನ್ನು ಕೊಡಲಾರರು. ಅದಕ್ಕಾಗಿ ಯೇಸು ಕ್ರಿಸ್ತನನ್ನು ಅಪ್ಪಿಕೊಳ್ಳಿರಿ, ಆತನಲ್ಲಿಯೇ ನಂಬಿಕೆ ಇಡಿಯಿರಿ, ಆತನ ಮಾತುಗಳನ್ನು ಪಾಲಿಸಿರಿ, ಆತನ ವಾಕ್ಯಾನುಸಾರವಾಗಿ ಜೀವಿಸಿರಿ, ಆತನಿಗೆ ಪ್ರಾರ್ಥಿಸಿರಿ, ಆತನ ಸನ್ನಿಧಿಯಲ್ಲಿ ಕಾದುಕೊಂಡಿರಿ, ಆತನ ಚಿತ್ತವನ್ನು ಅರಿತುಕೊಳ್ಳಿರಿ ಎಂದು ಮೇಲಿಂದ ಮೇಲೆ ಹೇಳ್ತಿದ್ದೇವಲ್ಲವೇ? ದೇವರ ವಾಕ್ಯ ಓದುವಂಥವರು ದೇವರೊಂದಿಗೆ ಸಂಬಂಧದಲ್ಲಿರುವಂಥವರಾಗಿರ್ತಾರೆ. ದೇವರ ಮನಸ್ಸೇನೆಂದು ಅರಿತವರಾಗಿರ್ತಾರೆ. ದೇವರ ಸತ್ಯವನ್ನು ಗ್ರಹಿಸಿದವರಾಗಿರ್ತಾರೆ. ದೇವರ ಆದರಣೆಯನ್ನು ಹೊಂದಿದವರಾಗಿರುತ್ತಾರೆ. ಯೇಸು ಹೇಳಿದ್ದಾರೆ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಆದಾಗ್ಯೂ ಧೈರ್ಯವಾಗಿರಿ. ಅಂದರೆ ಧೈರ್ಯ ತಂದುಕೊಳ್ಳಿರಿ. ಯಾವ ಅಂಗಡಿಯಲ್ಲಿ ಸಿಗುತ್ತೆ ಹೇಳಿ, ಹೋಗಿ ತಂದುಕೊಳ್ತೇವೆ ಅನ್ನಿತೀರೇನೋ? ಧೈರ್ಯ ತಂದುಕೊಳ್ಳಿರಿ. ಹೋಗ್ಲಿ, ಎಲ್ಲಿಂದಾದರೂ ಇಂಪೋರ್ಟ್ ಮಾಡಿಕೊಳ್ಬೇಕು ಅಂದುಕೊಳ್ತೀರಾ? ಎಲ್ಲಿ ದೊರಕುತ್ತೆ ಪ್ರಿಯರೇ ಧೈರ್ಯ? ಕ್ರಿಸ್ತನನ್ನು ಹೊಂದಿದಂಥವರು ಧೈರ್ಯವಾಗಿರ್ತಾರೆ. ಪಾಪವನ್ನು ಬಿಟ್ಟಂಥವರು ಧೈರ್ಯವಾಗಿರುತ್ತಾರೆ. ಪಾಪ ನಮ್ಮನ್ನು ಹೇಡಿಗಳನ್ನಾಗಿ ಮಾಡುತ್ತೆ. ಸೈತಾನನು ನಮ್ಮನ್ನು ಭಯಾಂದೋಲನಕ್ಕೆ ಗುರಿ ಮಾಡ್ತಾನೆ. ಆದರೆ ಯೇಸುವಿನ ರೆಕ್ಕೆಯಡಿಯಲ್ಲಿ ಅಡಗಿದವನಿಗೆ ಭಯ ಎಲ್ಲಿಂದಿರುತ್ತೆ? ಆತನನ್ನು ಆಶ್ರಯಿಸಿದವರಿಗೆ ದಿಗುಲು ಎಲ್ಲಿರುತ್ತೆ? ಆತನಲ್ಲಿ ನಂಬಿಕೆ ಇಟ್ಟವರಿಗೆ ಕೊರತೆ ಎಲ್ಲಿರುತ್ತೆ? ನಿಜ ಪ್ರಿಯರೇ, ನಿಜವಾಗ್ಲೂ ನೀವು ಯೇಸುವಿನಲ್ಲಿ ನಂಬಿಕೆ ಇಡೋದಾದರೆ, ಆತನನ್ನು ನಂಬುವುದಾದರೆ, ಆತನನ್ನು ಆಧಾರ ಮಾಡಿಕೊಳ್ಳೋದಾದರೆ ಧೈರ್ಯ ಬರುತ್ತೆ. ಭಯ ಬರದೇ ಇರುವುದಲ್ಲದೆ ನಾವು ಧೈರ್ಯವಂತರಾಗಿರ್ತೇವೆ. ವಾಕ್ಯ ಹೇಳುತ್ತೆ, ನೀತಿವಂತನು ಸಿಂಹದಂತೆ ಧೈರ್ಯದಿಂದಿರುತ್ತಾನೆ, ದುಷ್ಟನು ಬೆನ್ನಟ್ಟದಿದ್ದರೂ ಓಡಿ ಹೋಗ್ತಾನಂತೆ. ಪ್ರತಿ ಸಣ್ಣ ವಿಷಯಕ್ಕೂ ನಾವು ಗಾಬರಿಗೊಳ್ಳುವಂಥವರಾಗಿರೋದಾದರೆ ನಿಮ್ಮೊಳಗೆ ನೀತಿ ಇಲ್ಲ ಎಂದರ್ಥ, ಕ್ರಿಸ್ತನ ರಕ್ತದಲ್ಲಿ ನೀವು ತೊಳೆಯಲ್ಪಟ್ಟಿಲ್ಲ ಎಂದರ್ಥ. ಅಷ್ಟೇ ಅಲ್ಲ, ಕ್ರಿಸ್ತನನ್ನು ನಿಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಲಿಲ್ಲವೆನ್ನೋ ಒಮ್ಮೆ ಪರೀಕ್ಷಿಸಿಕೊಳ್ಳಿ. ಯೇಸುವನ್ನು ಹೊಂದಿದಂಥವರು ಧೈರ್ಯವಾಗಿರ್ತಾರೆ. ಯಾಕೆಂದರೆ ಯೇಸು ಹೇಳಿದ್ದಾರೆ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು. ನಾನು ಲೋಕವನ್ನು ಜಯಿಸಿದ್ದೇನೆ ಅಂದರೆ ಲೋಕವೆಲ್ಲ ಆತನ ಅಧೀನದಲ್ಲಿದೆ. ಲೋಕದಲ್ಲಿ ಆತನಿಗೆ ಮೀರಿದ ಅಧಿಕಾರ ಮತ್ಯಾರಿಗೂ ಇಲ್ಲ. ಆತನು ಲೋಕವನ್ನೇ ಜಯಿಸಿದ್ದಾನೆ. ಒಂದು ಪಟ್ಟಣವನ್ನಲ್ಲ, ಒಂದು ದೇಶವನ್ನಲ್ಲ, ಇಲ್ಲವೇ ಒಂದು ಪ್ರಾಂತ್ಯವನ್ನಲ್ಲ. ಆತನು ಲೋಕವನ್ನೆಲ್ಲ ಜಯಿಸಿದ್ದಾನೆ. ಲೋಕ ಜಯಿಸಿದ್ದಾನೆ ಅನ್ನುವಾಗ ಇಹಲೋಕ ಅಧಿಕಾರಿಗಳಂತೆ ರಾಜ್ಯಗಳಲ್ಲ. ಆದರೆ ಯಾಕೆಂದರೆ ನನ್ನ ರಾಜ್ಯವು ಇಹಲೋಕಕ್ಕೆ ಸಂಬಂಧಪಟ್ಟದಲ್ಲ ಅಂದಿದ್ದಾರಲ್ಲವೇ? ಹಾಗಾಗಿ ಆತನು ಜಯಿಸಿರುವಂಥದ್ದು ಈ ಲೋಕವನ್ನು, ಅಂದರೆ ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ. ಈ ಕಣ್ಣಿನ ಆಸೆ, ಶರೀರದ ಆಸೆ, ಬದುಕು ಬಾಳಿನ ಡಂಬವನ್ನು ಆತನು ಜಯಿಸಿದ್ದಾನೆ. ನಮಗೆ ಬರುವ ಪ್ರತಿ ಶೋಧನೆ ಈ ಮೂರರೊಳಗಿಂದಲೇ ಬರುತ್ತೆ ಪ್ರಿಯರೇ. ಲೋಕದಾಸೆ ಅಂದರೆ ಕಣ್ಣಿನ ಆಸೆ. ಈ ಕಣ್ಣು ಕಂಡದ್ದೆಲ್ಲ, ನೋಡಿದ್ದೆಲ್ಲ, ಅಂದರೆ ಅದನ್ನು ಕೊಂಡ್ಕೊಳ್ಬೇಕು, ಇದನ್ನು ಕೊಂಡ್ಕೊಳ್ಬೇಕು, ಅದನ್ನು ಮಾಡ್ಬೇಕು, ಇದನ್ನು ಮಾಡ್ಬೇಕು ಎಂಬ ಒಂಥರ ಒಂದು ಆಸೆ, ತಪ್ಪಾದಂತಹ ಆಸೆಗಳು ನಮ್ಮ ಶರೀರದೊಳಗೆ ಮೂಡಿ ಬರ್ತವೆ. ಶರೀರದ ಆಸೆ ಅಂದರೆ ಏನು ತಿನ್ನಬೇಕು, ಏನನ್ನು ಧರಿಸಬೇಕು, ಹೇಗೆ ಸುಖವಾಗಿರಬೇಕು, ಹೇಗೆ ಸಂತೋಷವಾಗಿರಬೇಕು, ಹೇಗೆ ಇರಬೇಕೆಂಬ ಅದೇ ಆಲೋಚನೆಯಿಂದ ಮನುಷ್ಯರು ಈ ದಿನ ಶರೀರ ಕಾರ್ಯಗಳಿಗೆ ಬಂದಿಯಾಳುಗಳಾಗ್ತಿದ್ದಾರೆ. ಬದುಕು ಬಾಳಿನ ಡಂಬ ಅರ್ಧದಷ್ಟು ಜನರು ಈ ದಿನ ಅವರು ಧರಿಸುವ ವಸ್ತ್ರಗಳಾಗಲಿ, ಇಲ್ಲವೇ ಅವರು ತಿರುಗಾಡುವ ವಾಹನವಾಗಲಿ, ಅವರ ಜೀವನ ಶೈಲಿಯಾಗಲಿ ಅವರ ಕ್ಷೇಮಕ್ಕೋಸ್ಕರ ಅಲ್ಲ, ಆದರೆ ಇತರರ ಮುಂದೆ ಅವರು ದೊಡ್ಡ ವ್ಯಕ್ತಿಗಳಾಗಿ ಕಾಣಿಸಿಕೊಳ್ಳಬೇಕೆಂದು ಬಯಸುತ್ತಾರೆ. ನಿಮಗೆ ನೀವು ಧರಿಸುವ ವಸ್ತ್ರಧಾರಣೆ ನಿಮಗೆ ಕಂಫರ್ಟೇಬಲ್ ಆಗಿರುವಂಥದ್ದು,
ನಿಮಗೆ ಚೆನ್ನಾಗಿರುತ್ತದೋ? ಇಲ್ಲವಾದರೆ ಅವು ಆಡಂಬರವಾಗಿದ್ದು ಅವು ಬಂಗಾರದಿಂದ ನೇಯ್ದ ವಸ್ತ್ರಗಳಾಗಿದ್ದು ಹೊರಲಿಕ್ಕೂ ಕೂಡ ಆಗದಿರುವಾಗ ಎಲ್ಲರ ಮುಂದೆ ನಾನು ಎಷ್ಟು ದೊಡ್ಡ ವ್ಯಕ್ತಿ ಎಂದು ಹೇಳಿಕೊಳ್ಳುವುದಕ್ಕಾಗಿ ವಸ್ತ್ರ ಧರಿಸುವುದು ಒಳ್ಳೆಯದಂತೀರೋ? ಏನಂತೀರಿ? ನಮಗೆ ಅನವಶ್ಯಕವಾಗಿರುವ ಅನೇಕ ಕಾರ್ಯಗಳಿಗಾಗಿ ಈ ದಿನ ನಾವು ಅನವಶ್ಯಕವಾಗಿ ತವಕ ಪಡ್ತಿದ್ದೇವೆ. ಯಾರೊಂದಿಗೋ ಪೈಪೋಟಿ ಮಾಡಿ ಆಸ್ತಿಗಳನ್ನು ಹಂಚಿಕೊಳ್ತಿದ್ದೇವೆ. ಬೇರೆ ಯಾರದ್ದೋ ಕಣ್ಣಲ್ಲಿ ಚೆನ್ನಾಗಿರಬೇಕೆಂದು ನಾವು ನಮ್ಮ ಬೆಲೆಬಾಳುವ ವಸ್ತ್ರಧಾರಣೆ ಮಾಡುವುದಕ್ಕಾಗಿ, ಅಲಂಕಾರ ಮಾಡಿಕೊಳ್ಳುವುದಕ್ಕಾಗಿ ಪ್ರಯಾಸ ಪಡ್ತೇವೆ. ಈ ಲೋಕದಲ್ಲಿರುವಂಥದ್ದೇ ನಿಮ್ಮನ್ನು ಬೀಳಿಸುತ್ತದೆ. ಅಂದರೆ ಕಣ್ಣಿನ ಆಸೆ, ಶರೀರದ ಆಸೆ, ಬದುಕುಬಾಳಿನ ಡಂಬ. ಏನದು? ಕಣ್ಣಿನ ಆಸೆ, ಶರೀರದ ಆಸೆ, ಬದುಕುಬಾಳಿನ ಡಂಬ. ಕಣ್ಣಿನಿಂದ ನೋಡಿರುವುದನ್ನು ಜಯಿಸಲಿಕ್ಕಾಗದೇ ಇರುವುದು, ಶರೀರ ಆಶಿಸಿರುವಂಥದ್ದು ಇಲ್ಲವೇ ಶರೀರ ಬೇಕೆಂದು ಬಯಸಿರುವಂಥದ್ದು ಬೇಡ ಅನ್ನಲಿಕ್ಕಾಗದೇ ಇರುವುದು, ನಿಮ್ಮನ್ನು ನೀವು ಹೆಚ್ಚಿಸಿಕೊಂಡು ಗರ್ವದಿಂದ ನಿಮಗೆ ನೀವೇ ನಾಶನ ಮಾಡಿಕೊಳ್ಳುವಂಥದ್ದು ಈ ಲೋಕಾನುಸಾರವಾದ ವಿಷಯಗಳಾಗಿರ್ತವೆ. ನೀವು ಅವುಗಳಿಂದ ಬಿಡುಗಡೆ ಹೊಂದಿದ್ದೀರಾ? ಅವೆಲ್ಲವುಗಳೊಳಗಿಂದ ನಮ್ಮ ಯೇಸು ಬಿಡುಗಡೆ ಹೊಂದಿದ್ದಾರೆ. ಈ ಕಲ್ಲನ್ನು ರೊಟ್ಟಿಯನ್ನಾಗಿ ಮಾಡಿಕೊಂಡು ತಿನ್ನು, ನಿನಗೆ ಹಸಿವೆ ಆಗ್ತಿದೆ ಅಲ್ಲವೇ ಎಂದು ಸೈತಾನನು ಹೇಳಿದ್ರೆ ಯೇಸು ಆ ಗಳಿಗೆಯಲ್ಲಿ ಆ ಶರೀರದ ಆಸೆ ಜಯಿಸಿದ್ರು. ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕೋದಿಲ್ಲ, ದೇವರ ಬಾಯಿಂದ ಬರುವ ಪ್ರತಿಯೊಂದು ಮಾತಿನಿಂದ ಮನುಷ್ಯ ಬದುಕುವನೆಂದು ಹೇಳಿ ಸೈತಾನನನ್ನು ಎದುರಿಸಿದ್ರು. ಹಾಗೆಯೇ ಆತನು ಶಿಖರವನ್ನು ಹತ್ತಿದಾಗ ಆ ಸೈತಾನನು ಆ ಶಿಖರ ಮೇಲಿನಿಂದ ಎಲ್ಲವನ್ನು ತೋರಿಸಿ, ಈ ಎಲ್ಲಾ ರಾಜ್ಯ ನಿನಗೆ ಕೊಡ್ತೇನೆ, ನೀನು ನನಗೆ ಅಡ್ಡ ಬೀಳು ಅನ್ನುತ್ತಾನೆ. ಹೌದಲ್ಲವೇ? ಇವೆಲ್ಲ ನಿನಗೆ ಕೊಡುತ್ತೇನೆ, ಆಕರ್ಷಣೆಯುಳ್ಳ ಈ ರಾಜ್ಯ ನಿನಗೆ ಕೊಡುತ್ತೇನೆ, ರಕ್ತ ಸುರಿಸುವ ಅಗತ್ಯವಿಲ್ಲ, ಸಾಯುವ ಅಗತ್ಯವಿಲ್ಲ. ಆಗ ಯೇಸು ಹೇಳ್ತಾರೆ, ಸೈತಾನನೇ ನನ್ನನ್ನು ಬಿಟ್ಟು ಹೋಗು. 3ನೇ ಸಾರಿ ನೀನು ದೇವರ ಮಗನಾಗಿರೋದಾದ್ರೆ ಧುಮುಕು ಎಂದು ಸವಾಲು ಹಾಕ್ತಾನೆ. ಯೇಸು ಅಹಂಕಾರದಿಂದಿರೋದಾದ್ರೆ ಧುಮುಕಿ ತೋರಿಸ್ತೇನೆ ನೋಡು, ಧುಮುಕಬಲ್ಲರು ಯೇಸು. ಯಾವ ಅಪಾಯವಿಲ್ಲದೆ ಆತನು ಹಾರಬಲ್ಲನು, ಗಾಳಿಯಲ್ಲಿ ಹಾರಬಲ್ಲನು ಸಾಧ್ಯವಾದರೆ. ಆದರೆ ನಿನ್ನ ದೇವರಾದ ಯೆಹೋವನನ್ನು ಪರೀಕ್ಷಿಸಬಾರದು, ಶೋಧಿಸಬಾರದು ಎಂದು ಯೇಸು ಹೇಳ್ತಾರೆ. ಹೀಗೆ ಆತನು ಸೈತಾನನನ್ನು ಎದುರಿಸುತ್ತಾರೆ. ಈ ದಿನ ನಮ್ಮ ಜೀವಿತದಲ್ಲೂ ಕೂಡ ಈ ಶರೀರದ ಆಸೆ, ಕಣ್ಣಿನ ಆಸೆ, ಬದುಕುಬಾಳಿನ ಡಂಬವನ್ನು ನಾವು ಎದುರಿಸಿ ಜಯಿಸಲಾರದೆ ಅವುಗಳಲ್ಲಿ ಸಿಕ್ಕಾಕೊಳ್ತಾ ಇದ್ದೇವೆ. ಅವುಗಳಿಂದ ಶ್ರಮೆ ತಂದುಕೊಳ್ತಿದ್ದೇವೆ, ಅವುಗಳಿಂದ ನಿಂದೆ ತಂದುಕೊಳ್ತಿದ್ದೇವೆ, ಅವುಗಳಿಂದ ಅವಮಾನ ತಂದುಕೊಳ್ತಿದ್ದೇವೆ, ಅವುಗಳಿಂದ ಬಂಧಿತರಾಗಿ ದೇವರಿಂದ ದೂರವಾಗ್ತಿದ್ದೇವೆ. ಅದಕ್ಕೆ ನೀವು ದೇವರ ಸಮೀಪದಲ್ಲಿರೋದಾದ್ರೆ ಇವೆಲ್ಲವುಗಳನ್ನು ಜಯಿಸಿರುವ ಯೇಸು ನಿಮಗೂ ಕೂಡ ಜಯ ಜೀವಿತವನ್ನು ಅನುಗ್ರಹಿಸ್ತಾರೆ. ನೀವು ಕೂಡ ನಿಮ್ಮ ಶರೀರಕ್ಕೂ ಈ ಲೋಕಕ್ಕೂ ಈ ಲೋಕ ಸಂಬಂಧವಾದ ಆಡಂಬರಕ್ಕೆ ಹೋಗದೆ ಕರ್ತನ ದೃಷ್ಟಿಯಲ್ಲಿ ಅಮೂಲ್ಯರಾಗಿ ಜೀವಿಸಲು ನಿಮಗೆ ಕರ್ತನೇ ಸಹಾಯ ಮಾಡ್ತಾರೆ. ಅದಕ್ಕಾಗಿಯೇ ನಾವು ಆಲಯಕ್ಕೆ ಹೋಗಿ ಜೊತೆ ವಿಶ್ವಾಸಿಗಳೊಂದಿಗೆ ಸೇರಿ ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥಿಸಿಕೊಳ್ತಾ, ಒಬ್ಬರ ಬಲಹೀನತೆ ಒಬ್ಬರಿಗೆ ಹೇಳಿಕೊಳ್ತಾ, ಒಪ್ಪಿಕೊಳ್ತಾ ದೇವರ ಸನ್ನಿಧಿಯಲ್ಲಿ ಕಣ್ಣೀರಿನಿಂದ ಮೇಲಿಂದ ಮೇಲೆ ಶುದ್ಧ ಹೃದಯವನ್ನು ಕಾಪಾಡಿಕೊಳ್ಬೇಕು. ಅದಕ್ಕಾಗಿಯೇ ಕರ್ತನ ಆಲಯಕ್ಕೆ ಹೋಗೋಣ, ಸಭೆಯಾಗಿ ಕೂಡಿ ಬರೋಣ, ಪ್ರೀತಿ ತೋರಿಸಲು, ಸತ್ಕಾರ್ಯ ಮಾಡಲು ಒಬ್ಬರಿಗೊಬ್ಬರು ಹುರಿದುಂಬಿಸಿಕೊಳ್ಳೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಯಾರ್ಯಾರು ಯಾವ್ಯಾವ ಸ್ಥಳದಿಂದ ಈ ಮಾತುಗಳನ್ನು ಕೇಳ್ತಿದ್ದಾರೋ ಅವರೆಲ್ಲರನ್ನು ಸಂಧಿಸಿರಿ. ದೇವರೇ, ಈ ಭಾನುವಾರದಂದು ನಿನ್ನ ಆಲಯಕ್ಕೆ ಹೋಗಿ ನಿಮ್ಮನ್ನು ಆರಾಧಿಸಲು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ. ಅಂತ್ಯ ದಿನಗಳಲ್ಲಿ ನಾವಿದ್ದೇವೆ. ಶ್ರಮೆಗಳನ್ನು ನೋಡಿ ಕುಗ್ಗಿ ಹೋಗದೆ, ಸಮಸ್ಯೆಗಳನ್ನು ನೋಡಿ ಓಡಿ ಹೋಗದೆ, ನನ್ನ ಯೇಸು ನನ್ನೊಂದಿಗಿದ್ದಾರೆ, ಆತನು ಸಮಾಧಾನದ ಪ್ರಭು ಆಗಿದ್ದಾನೆ ಎಂದು ಗುರುತಿಸಿ ನಿಮ್ಮ ರೆಕ್ಕೆಯ ಅಡಿಯಲ್ಲಿ ಮರೆಯಾಗಲು, ನಿಮ್ಮ ಪಾದ ಸನ್ನಿಧಿಯಲ್ಲಿ ಕಾಲ ಕಳೆಯಲು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳು 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದ ವೀಕ್ಷಿಸೋದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಕಳಿಸಿಕೊಡಿರಿ. ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಿಮ್ಮ ಪಕ್ಷದಲ್ಲಿ ನಾವು ಪ್ರಾರ್ಥಿಸ್ತಿದ್ದೇವೆ. ತಪ್ಪದೆ ದೇವರು ನಿಮಗೆ ಬಿಡುಗಡೆ ಕೊಡ್ತಾರೆ. ನೀವು ಕೂಡ ಪ್ರಾರ್ಥಿಸಬೇಕು ಪ್ರಿಯರೇ. ನಿಮ್ಮ ಹೆಸರು, ಊರು ಲೈವ್ ಚಾಟ್ನಲ್ಲಿ ಬಂದು ಟೈಪ್ ಮಾಡಿರಿ. ಹಾಗೆ ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಲೈಕ್ ಮಾಡುವುದನ್ನು, ಶೇರ್ ಮಾಡುವುದನ್ನು ಮರೆಯಬೇಡಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಸದ್ಯಕ್ಕೆ ಈ ದಿನ ಕರ್ತನು ನಿಮಗೆ ಕೊಟ್ಟಿರುವಂತಹ ಚರ್ಚಸ್ಗಳಿಗೆ ದಯವಿಟ್ಟು ಹೋಗಿ ಜೊತೆ ವಿಶ್ವಾಸಿಗಳೊಂದಿಗೆ ಸೇರಿ ದೇವರನ್ನು ಆರಾಧಿಸಿ ದೇವರನ್ನು ಮಹಿಮೆಪಡಿಸಿರಿ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.